ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಜೂನ್ನಲ್ಲೇ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದೆ. ಹೊಸ ಇತಿಹಾಸವನ್ನ ಕೆಆರ್ಎಸ್ ಜಲಾಶಯ ಬರೆದಿದೆ. ನಾಳೆ ಕಾವೇರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗೀನವನ್ನು ಅರ್ಪಿಸ್ತಾರೆ. ಜೂನ್ನಲ್ಲಿ ಭಾಗೀನವನ್ನ ಅರ್ಪಿಸ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇತಿಹಾಸದಲ್ಲಿ ಇದೇ ಮೊದಲು ಜೂನ್ನಲ್ಲಿ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿ ಮುಖ್ಯಮಂತ್ರಿಗಳು ಭಾಗೀನವನ್ನ ಅರ್ಪಿಸಿರೋದು ಜೂನ್ ತಿಂಗಳಿನಲ್ಲಿ ಇದೇ ಮೊದಲು. ಆ ಒಂದು ಹಿರಿಮೆಗೆ ಗರಿಮೆಗೆ ಸಿಎಂ ಸಿದ್ದರಾಮಯ್ಯನವರು ಪಾತ್ರರಾಗಲಿದ್ದಾರೆ. ನಾಳೆಗೆ ಪೂಜೆ ಮಾಡ್ತಾರೆ. ಭಾಗೀನವನ್ನು ಅರ್ಪಿಸಿ ಅನಂತರ ಸಿಎಂ ಪೂಜೆ ಮಾಡ್ತಾರೆ. ಅದಕ್ಕಾಗಿ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದಾರೆ. ಕರ್ನಾಟಕದ ಬಾವುಟವನ್ನ ಹಾಕಿದ್ದಾರೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ. ಡ್ಯಾಂ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜೂನ್ನಲ್ಲಿ ಭರ್ತಿಯಾಗುವ ಮೂಲಕ ಐತಿಹಾಸಿಕ ದಾಖಲೆಯನ್ನ ಬರೆದಿದೆ. ಮತ್ತೊಂದೆಡೆ ಭರ್ತಿಯಾದಂತಹ ಕಾವೇರಿ ಮಾತೆಗೆ ನಾಳೆ ಸಿದ್ದರಾಮಯ್ಯ ಅವರು ಬಾಗಿನವನ್ನ ಸಮರ್ಪಣೆ ಮಾಡಲಿದ್ದಾರೆ. ಅದಕ್ಕಾಗಿ ಸಿದ್ಧತೆಗಳು ಆಗ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಒಡಲು ಸಂಪೂರ್ಣವಾಗಿ ಭರ್ತಿಯಾಗಿರುವಂತದ್ದು. ಡ್ಯಾಂ ನಿರ್ಮಾಣ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಪ್ರಮಾಣದ ನೀರು ಜೂನ್ನಲ್ಲಿ ಬಂದಿರುವಂತದ್ದು. ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗೋದ್ರ ಜೊತೆಗೆ ಸಾಕಷ್ಟು ಪ್ರಮಾಣದ ನೀರು ನದಿ ಮೂಲಕ ಹರಿದು ಹೋಗಿದೆ. ಸಾಮಾನ್ಯವಾಗಿ ಡ್ಯಾಂ ಭರ್ತಿಯಾದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಾಗಿನವನ್ನು ಅರ್ಪಣೆ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ 1979ರಲ್ಲಿ ಆ ಒಂದು ಪದ್ಧತಿಯನ್ನು ಆರಂಭ ಮಾಡಲಾಯಿತು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇಲ್ಲಿ ಬಂದು ಬಾಗಿನವನ್ನ ಅರ್ಪಣೆ ಮಾಡ್ತಾರೆ. ಅದಕ್ಕಾಗಿ ಸಿದ್ಧತೆಗಳು ಆಗ್ತಾ ಇರುವಂತದ್ದು. ಮತ್ತೊಂದೆಡೆ ಡ್ಯಾಮ್ನನ್ನ ಅಲಂಕರಿಸುವಂತ ಕೆಲಸವೂ ಕೂಡ ಆಗ್ತಾ ಇರುವಂತದ್ದು. ಡ್ಯಾಮ್ ಮೇಲ್ಗಡೆ ಕನ್ನಡ ಬಾವುಟಗಳನ್ನ ಕಟ್ಟುವ ಮೂಲಕ ಅಲಂಕಾರ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು. ಸಂಪೂರ್ಣವಾಗಿ ಅಲಂಕಾರ ಮಾಡುವಂತ ಕೆಲಸವೂ ಕೂಡ ಆಗ್ತಾ ಇದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ಸಚಿವರು ಇಲ್ಲಿ ಬಂದು ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದಕ್ಕಾಗಿ ಸಕಲ ಸಿದ್ಧತೆ ಆಗ್ತಾ ಇದೆ. ಬಾಗಿನ ಅರ್ಪಣೆ ಮಾಡಿದ ಬಳಿಕ ಕೆಳಭಾಗದಲ್ಲಿರುವಂತಹ ಕಾವೇರಿ ಮಾತೆ ಪ್ರತಿಮೆಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಮತ್ತೆ ಅವರು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತದ್ದು. ವೇದಿಕೆ ಕಾರ್ಯಕ್ರಮವು ಕೂಡ ಒಂದಷ್ಟು ಜನವನ್ನ ಸೇರಿಸುವಂತದ್ದು. ಅದಕ್ಕಾಗಿ ಒಂದಷ್ಟು ಸಿದ್ಧತೆಗಳು ಆಗ್ತಾ ಇರುವಂತದ್ದು. ಜರ್ಮನ್ ಟೆಂಟ್ ಅಳವಡಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೂ ಕೂಡ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆ ಹೇಳೋದಾದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಕೆಆರ್ಎಸ್ ಡ್ಯಾಂ ಜೂನ್ನಲ್ಲೇ ಭರ್ತಿಯಾಗಿದೆ. ಮತ್ತೊಂದೆಡೆ ಸಿದ್ದರಾಮಯ್ಯ ಅವರು ಕೂಡ ಹೊಸದೊಂದು ದಾಖಲೆಯನ್ನ ಬರೀತಾ ಇದ್ದಾರೆ. ಸಾಮಾನ್ಯವಾಗಿ ಜೂನ್ನಲ್ಲಿ ಡ್ಯಾಂ ಭರ್ತಿ ಆಗ್ತಿರ್ಲಿಲ್ಲ. ಹಾಗಾಗಿ ಯಾರಿಗೂ ಕೂಡ ಜೂನ್ನಲ್ಲಿ ಬಾಗಿನ ಅರ್ಪಣೆ ಮಾಡೋಕೆ ಅವಕಾಶವೇ ಸಿಕ್ಕಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಜೂನ್ನಲ್ಲೇ ಬಾಗಿನ ಅರ್ಪಣೆ ಮಾಡುವಂತ ಅವಕಾಶ ಸಿಕ್ಕಿದೆ. ಆ ಮೂಲಕ ಜೂನ್ನಲ್ಲಿ ಬಾಗಿನ ಅರ್ಪಿಸಿದಂತ ಮೊಟ್ಟ ಮೊದಲ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗುವಂತ ಒಂದು ಅವಕಾಶ ಲಭಿಸಿರುವಂತದ್ದು. ನಾಳೆ ಮುಖ್ಯಮಂತ್ರಿಗಳು ಬಾಗಿನ ಅರ್ಪಣೆ ಮಾಡುವ ಮೂಲಕ ಹೊಸದೊಂದು ದಾಖಲೆಯನ್ನ ಬರಲಿದ್ದಾರೆ. ಅದಕ್ಕಾಗಿ ಒಂದು ಸಕಲ ಸಿದ್ಧತೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಜೂನ್ನಲ್ಲೇ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿದೆ. ಹೊಸ ಇತಿಹಾಸವನ್ನ ಕೆಆರ್ಎಸ್ ಜಲಾಶಯ ಬರೆದಿದೆ. ನಾಳೆ ಕಾವೇರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಗೀನವನ್ನು ಅರ್ಪಿಸ್ತಾರೆ. ಜೂನ್ನಲ್ಲಿ ಭಾಗೀನವನ್ನ ಅರ್ಪಿಸ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇತಿಹಾಸದಲ್ಲಿ ಇದೇ ಮೊದಲು ಜೂನ್ನಲ್ಲಿ ಕೆಆರ್ಎಸ್ ಡ್ಯಾಂ ಭರ್ತಿಯಾಗಿ ಮುಖ್ಯಮಂತ್ರಿಗಳು ಭಾಗೀನವನ್ನ ಅರ್ಪಿಸಿರೋದು ಜೂನ್ ತಿಂಗಳಿನಲ್ಲಿ ಇದೇ ಮೊದಲು. ಆ ಒಂದು ಹಿರಿಮೆಗೆ ಗರಿಮೆಗೆ ಸಿಎಂ ಸಿದ್ದರಾಮಯ್ಯನವರು ಪಾತ್ರರಾಗಲಿದ್ದಾರೆ. ನಾಳೆಗೆ ಪೂಜೆ ಮಾಡ್ತಾರೆ. ಭಾಗೀನವನ್ನ ಅರ್ಪಿಸಿ ಅನಂತರ ಸಿಎಂ ಪೂಜೆ ಮಾಡ್ತಾರೆ. ಅದಕ್ಕಾಗಿ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದಾರೆ. ಕರ್ನಾಟಕದ ಬಾವುಟವನ್ನ ಹಾಕಿದ್ದಾರೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ. ಡ್ಯಾಂ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜೂನ್ನಲ್ಲಿ ಭರ್ತಿಯಾಗುವ ಮೂಲಕ ಐತಿಹಾಸಿಕ ದಾಖಲೆಯನ್ನ ಬರೆದಿದೆ. ಮತ್ತೊಂದೆಡೆ ಭರ್ತಿಯಾದಂತಹ ಕಾವೇರಿ ಮಾತೆಗೆ ನಾಳೆ ಸಿದ್ದರಾಮಯ್ಯ ಅವರು ಬಾಗಿನವನ್ನ ಸಮರ್ಪಣೆ ಮಾಡಲಿದ್ದಾರೆ. ಅದಕ್ಕಾಗಿ ಸಿದ್ಧತೆಗಳು ಆಗ್ತಾ ಇರುವಂತದ್ದು ದೃಶ್ಯದಲ್ಲಿ ಗಮನಿಸಬಹುದು. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೆಆರ್ಎಸ್ ಡ್ಯಾಂ ಸಂಪೂರ್ಣ ಭರ್ತಿಯಾಗಿದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಒಡಲು ಸಂಪೂರ್ಣವಾಗಿ ಭರ್ತಿಯಾಗಿರುವಂತದ್ದು. ಡ್ಯಾಂ ನಿರ್ಮಾಣ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಪ್ರಮಾಣದ ನೀರು ಜೂನ್ನಲ್ಲಿ ಬಂದಿರುವಂತದ್ದು. ಡ್ಯಾಂ ಸಂಪೂರ್ಣವಾಗಿ ಭರ್ತಿಯಾಗೋದ್ರ ಜೊತೆಗೆ ಸಾಕಷ್ಟು ಪ್ರಮಾಣದ ನೀರು ನದಿ ಮೂಲಕ ಹರಿದು ಹೋಗಿದೆ. ಸಾಮಾನ್ಯವಾಗಿ ಡ್ಯಾಂ ಭರ್ತಿಯಾದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಾಗಿನವನ್ನು ಅರ್ಪಣೆ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ 1979ರಲ್ಲಿ ಆ ಒಂದು ಪದ್ಧತಿಯನ್ನು ಆರಂಭ ಮಾಡಲಾಯಿತು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇಲ್ಲಿ ಬಂದು ಬಾಗಿನವನ್ನ ಅರ್ಪಣೆ ಮಾಡ್ತಾರೆ. ಅದಕ್ಕಾಗಿ ಸಿದ್ಧತೆಗಳು ಆಗ್ತಾ ಇರುವಂತದ್ದು. ಮತ್ತೊಂದೆಡೆ
ಡ್ಯಾಮ್ ನನ್ನ ಅಲಂಕರಿಸುವಂತ ಕೆಲಸವೂ ಕೂಡ ಆಗ್ತಾ ಇರುವಂತದ್ದು. ಡ್ಯಾಮ್ ಮೇಲ್ಗಡೆ ಕನ್ನಡ ಬಾವುಟಗಳನ್ನ ಕಟ್ಟುವ ಮೂಲಕ ಅಲಂಕಾರ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು, ಸಂಪೂರ್ಣವಾಗಿ ಅಲಂಕಾರ ಮಾಡುವಂತ ಕೆಲಸವೂ ಕೂಡ ಆಗ್ತಾ ಇದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ಸಚಿವರು ಇಲ್ಲಿ ಬಂದು ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದಕ್ಕಾಗಿ ಸಕಲ ಸಿದ್ಧತೆ ಆಗ್ತಾ ಇದೆ. ಬಾಗಿನ ಅರ್ಪಣೆ ಮಾಡಿದ ಬಳಿಕ ಕೆಳಭಾಗದಲ್ಲಿರುವಂತಹ ಕಾವೇರಿ ಮಾತೆ ಪ್ರತಿಮೆಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಮತ್ತೆ ಅವರು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತದ್ದು. ವೇದಿಕೆ ಕಾರ್ಯಕ್ರಮವು ಕೂಡ ಒಂದಷ್ಟು ಜನವನ್ನ ಸೇರಿಸುವಂತದ್ದು. ಅದಕ್ಕಾಗಿ ಒಂದಷ್ಟು ಸಿದ್ಧತೆಗಳು ಆಗ್ತಾ ಇರುವಂತದ್ದು. ಜರ್ಮನ್ ಟೆಂಟ್ ಅಳವಡಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೂ ಕೂಡ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆ ಹೇಳೋದಾದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಕೆಆರ್ಎಸ್ ಡ್ಯಾಮ್ ಜೂನ್ ನಲ್ಲೇ ಭರ್ತಿ ಆಗಿದೆ. ಮತ್ತೊಂದೆಡೆ ಸಿದ್ದರಾಮಯ್ಯ ಅವರು ಕೂಡ ಹೊಸದೊಂದು ದಾಖಲೆಯನ್ನ ಬರೀತಾ ಇದ್ದಾರೆ. ಸಾಮಾನ್ಯವಾಗಿ ಜೂನ್ ನಲ್ಲಿ ಡ್ಯಾಮ್ ಭರ್ತಿ ಆಗ್ತಿರ್ಲಿಲ್ಲ, ಹಾಗಾಗಿ ಯಾರಿಗೂ ಕೂಡ ಜೂನ್ ನಲ್ಲಿ ಬಾಗಿನ ಅರ್ಪಣೆ ಮಾಡೋಕೆ ಅವಕಾಶವೇ ಸಿಕ್ಕಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಜೂನ್ ನಲ್ಲೇ ಬಾಗಿನ ಅರ್ಪಣೆ ಮಾಡುವಂತ ಅವಕಾಶ ಸಿಕ್ಕಿದೆ. ಆ ಮೂಲಕ ಜೂನ್ ನಲ್ಲಿ ಬಾಗಿನ ಅರ್ಪಿಸಿದಂತ ಮೊಟ್ಟ ಮೊದಲ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗುವಂತ ಒಂದು ಅವಕಾಶ ಲಭಿಸಿರುವಂತದ್ದು. ನಾಳೆ ಮುಖ್ಯಮಂತ್ರಿಗಳು ಬಾಗಿನ ಅರ್ಪಣೆ ಮಾಡುವ ಮೂಲಕ ಹೊಸದೊಂದು ದಾಖಲೆಯನ್ನ ಬರಲಿದ್ದಾರೆ. ಅದಕ್ಕಾಗಿ ಒಂದು ಸಕಲ ಸಿದ್ಧತೆ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಜೂನ್ ನಲ್ಲೇ ಕೆಆರ್ಎಸ್ ಡ್ಯಾಮ್ ಭರ್ತಿಯಾಗಿದೆ. ಹೊಸ ಇತಿಹಾಸವನ್ನ ಕೆಆರ್ಎಸ್ ಜಲಾಶಯ ಬರೆದಿದೆ. ನಾಳೆ ಕಾವೇರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಾಗಿನವನ್ನ ಅರ್ಪಿಸ್ತಾರೆ. ಜೂನ್ ನಲ್ಲಿ ಬಾಗಿನವನ್ನ ಅರ್ಪಿಸ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇತಿಹಾಸದಲ್ಲಿ ಇದೇ ಮೊದಲು ಜೂನ್ ನಲ್ಲಿ ಕೆಆರ್ಎಸ್ ಡ್ಯಾಮ್ ಭರ್ತಿಯಾಗಿ ಮುಖ್ಯಮಂತ್ರಿಗಳು ಬಾಗಿನವನ್ನ ಅರ್ಪಿಸಿರೋದು ಜೂನ್ ತಿಂಗಳಿನಲ್ಲಿ ಇದೇ ಮೊದಲು. ಆ ಒಂದು ಹಿರಿಮೆಗೆ ಗರಿಮೆಗೆ ಸಿಎಂ ಸಿದ್ದರಾಮಯ್ಯನವರು ಪಾತ್ರರಾಗಲಿದ್ದಾರೆ. ನಾಳೆಗೆ ಪೂಜೆ ಮಾಡ್ತಾರೆ. ಬಾಗಿನವನ್ನ ಅರ್ಪಿಸಿ ಅನಂತರ ಸಿಎಂ ಪೂಜೆ ಮಾಡ್ತಾರೆ. ಅದಕ್ಕಾಗಿ ಈಗ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದಾರೆ. ಕರ್ನಾಟಕದ ಬಾವುಟವನ್ನ ಹಾಕಿದ್ದಾರೆ ಮುಖ್ಯಮಂತ್ರಿಗಳ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ. ಡ್ಯಾಮ್ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಜೂನ್ ನಲ್ಲಿ ಭರ್ತಿಯಾಗುವ ಮೂಲಕ ಐತಿಹಾಸಿಕ ದಾಖಲೆಯನ್ನ ಬರೆದಿದೆ. ಮತ್ತೊಂದೆಡೆ ಭರ್ತಿಯಾದಂತ ಕಾವೇರಿ ಮಾತೆಗೆ ನಾಳೆ ಸಿದ್ದರಾಮಯ್ಯ ಅವರು ಬಾಗಿನವನ್ನ ಸಮರ್ಪಣೆ ಮಾಡಲಿದ್ದಾರೆ. ಅದಕ್ಕಾಗಿ ಸಿದ್ಧತೆಗಳು ಆಗ್ತಾ ಇರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು, ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೆಆರ್ಎಸ್ ಡ್ಯಾಮ್ ಸಂಪೂರ್ಣ ಭರ್ತಿಯಾಗಿದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಒಡಲು ಸಂಪೂರ್ಣವಾಗಿ ಭರ್ತಿಯಾಗಿರುವಂತದ್ದು. ಡ್ಯಾಮ್ ನಿರ್ಮಾಣ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಇಷ್ಟು ಪ್ರಮಾಣದ ನೀರು ಜೂನ್ ನಲ್ಲಿ ಬಂದಿರುವಂತದ್ದು. ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗೋದ್ರ ಜೊತೆಗೆ ಸಾಕಷ್ಟು ಪ್ರಮಾಣದ ನೀರು ನದಿ ಮೂಲಕ ಹರಿದು ಹೋಗಿದೆ. ಸಾಮಾನ್ಯವಾಗಿ ಡ್ಯಾಮ್ ಭರ್ತಿಯಾದಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಬಾಗಿನವನ್ನು ಅರ್ಪಣೆ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ 1979ರಲ್ಲಿ ಆ ಒಂದು ಪದ್ಧತಿಯನ್ನು ಆರಂಭ ಮಾಡಲಾಯಿತು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇಲ್ಲಿ ಬಂದು ಬಾಗಿನವನ್ನ ಅರ್ಪಣೆ ಮಾಡ್ತಾರೆ. ಅದಕ್ಕಾಗಿ ಸಿದ್ಧತೆಗಳು ಆಗ್ತಾ ಇರುವಂತದ್ದು. ಮತ್ತೊಂದೆಡೆ ಡ್ಯಾಮ್ ನನ್ನ ಅಲಂಕರಿಸುವಂತ ಕೆಲಸವೂ ಕೂಡ ಆಗ್ತಾ ಇರುವಂತದ್ದು. ಡ್ಯಾಮ್ ಮೇಲ್ಗಡೆ ಕನ್ನಡ ಬಾವುಟಗಳನ್ನ ಕಟ್ಟುವ ಮೂಲಕ ಅಲಂಕಾರ ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು, ಸಂಪೂರ್ಣವಾಗಿ ಅಲಂಕಾರ ಮಾಡುವಂತ ಕೆಲಸವೂ ಕೂಡ ಆಗ್ತಾ ಇದೆ. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಸಾಕಷ್ಟು ಸಚಿವರು ಇಲ್ಲಿ ಬಂದು ಬಾಗಿನ ಅರ್ಪಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಅದಕ್ಕಾಗಿ ಸಕಲ ಸಿದ್ಧತೆ ಆಗ್ತಾ ಇದೆ. ಬಾಗಿನ ಅರ್ಪಣೆ ಮಾಡಿದ ಬಳಿಕ ಕೆಳಭಾಗದಲ್ಲಿರುವಂತಹ ಕಾವೇರಿ ಮಾತೆ ಪ್ರತಿಮೆಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಮತ್ತೆ ಅವರು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತದ್ದು. ವೇದಿಕೆ ಕಾರ್ಯಕ್ರಮವು ಕೂಡ ಒಂದಷ್ಟು ಜನವನ್ನ ಸೇರಿಸುವಂತದ್ದು. ಅದಕ್ಕಾಗಿ ಒಂದಷ್ಟು ಸಿದ್ಧತೆಗಳು ಆಗ್ತಾ ಇರುವಂತದ್ದು. ಜರ್ಮನ್ ಟೆಂಟ್ ಅಳವಡಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೂ ಕೂಡ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಒಟ್ಟಾರೆ ಹೇಳೋದಾದ್ರೆ ಇದೇ ಮೊಟ್ಟ ಮೊದಲ ಬಾರಿಗೆ ಕೆಆರ್ಎಸ್ ಡ್ಯಾಮ್ ಜೂನ್ ನಲ್ಲೇ ಭರ್ತಿ ಆಗಿದೆ. ಮತ್ತೊಂದೆಡೆ ಸಿದ್ದರಾಮಯ್ಯ ಅವರು ಕೂಡ ಹೊಸದೊಂದು ದಾಖಲೆಯನ್ನ ಬರೀತಾ ಇದ್ದಾರೆ. ಸಾಮಾನ್ಯವಾಗಿ ಜೂನ್ ನಲ್ಲಿ ಡ್ಯಾಮ್ ಭರ್ತಿ ಆಗ್ತಿರ್ಲಿಲ್ಲ, ಹಾಗಾಗಿ ಯಾರಿಗೂ ಕೂಡ ಜೂನ್ ನಲ್ಲಿ ಬಾಗಿನ ಅರ್ಪಣೆ ಮಾಡೋಕೆ ಅವಕಾಶವೇ ಸಿಕ್ಕಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರಿಗೆ ಜೂನ್ ನಲ್ಲೇ ಬಾಗಿನ ಅರ್ಪಣೆ ಮಾಡುವಂತ ಅವಕಾಶ ಸಿಕ್ಕಿದೆ. ಆ ಮೂಲಕ ಜೂನ್ ನಲ್ಲಿ ಬಾಗಿನ ಅರ್ಪಿಸಿದಂತ ಮೊಟ್ಟ ಮೊದಲ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗುವಂತ ಒಂದು ಅವಕಾಶ ಲಭಿಸಿರುವಂತದ್ದು. ನಾಳೆ ಮುಖ್ಯಮಂತ್ರಿಗಳು ಬಾಗಿನ ಅರ್ಪಣೆ ಮಾಡುವ ಮೂಲಕ ಹೊಸದೊಂದು ದಾಖಲೆಯನ್ನ ಬರಲಿದ್ದಾರೆ. ಅದಕ್ಕಾಗಿ ಒಂದು ಸಕಲ ಸಿದ್ಧ